ಇದೆ ನೋಡ್ರಿ ಲೈವ್ ದಾಗ ಇದ್ದವರು ಜಸ್ಟ್ ಅ ಮಿನಿಟ್ ಐ ವಿಲ್ ಕನ್ಫರ್ಮ್ ಅಂಡ್ ವಿ ಶಾಲ್ ಪ್ರೊಸೀಡ್ ದಿ ಕ್ಲಾಸ್. ಸೊ ಮ್ಯಾಥಮೆಟಿಕ್ಸ್ 2 ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ ಗೆ ಹೆಲ್ಪ್ಫುಲ್ ಆಗಂಗ. ಎಸ್, ಆಡಿಯೋ ವಿಡಿಯೋ ಇಸ್ ಕ್ಲಿಯರ್. ಸೊ ಲೆಟ್ ಅಸ್ ವಿ ಶಾಲ್ ಪ್ರೊಸೀಡ್ ದಿ ಕ್ಲಾಸ್. ಸೊ ಈ ವಿಡಿಯೋದ ಲಿಂಕ್ ನ ನಿಮ್ಮೆಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಜಾಯಿನ್ ಟು ದಿ ಲೈವ್ ಕ್ಲಾಸ್. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ವಿಸಿಟ್ ಮಾಡಿದ್ರ ಸೊ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಆಫ್ ಯುವರ್ ಫ್ರೆಂಡ್ಸ್ so that we shall proceed the next concern to the PUC2 mathematics. So PUC2 mathematics ಅಲ್ಲಿ 100% fixed questions ಇಲ್ಲಿ ಥರ್ಡ್ ಚಾಪ್ಟರ್ ದಿಂದ ಸೊ ಪಾರ್ಟ್ ಸಿ ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡಲಾಗಿದೆ. ಸೊ ಇಲ್ಲಿ ಟೋಟಲ್ ಆಗಿ ಪಾರ್ಟ್ ಸಿ ದು, ಪಾರ್ಟ್ ಇದು ಮತ್ತೆ ಪಾರ್ಟ್ ಡಿ ದು ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡಿರ್ತದ. ಸೊ ಎಲ್ಲಾನು ಒಂದೊಂದು ಡಿಸ್ಕಷನ್ ಮಾಡೋಣ ಅಂತ ಇವತ್ತಿನ ಕ್ಲಾಸ್ನಾಗ. ಸೊ ಇದ್ರದ್ದು ಕಂಪ್ಲೀಟ್ ಎಲ್ಲಾನು ಪಾರ್ಟ್ ಸಿ ಕ್ವಶನ್ಸ್ ಮತ್ತೆ ಪಾರ್ಟ್ ಡಿ ಕ್ವಶನ್ಸ್, ಪಾರ್ಟ್ ಈ ಕ್ವಶನ್ಸ್ ನ ಆಲ್ರೆಡಿ ಪ್ರಿವಿಯಸ್ ಕ್ಲಾಸಸ್ ಲೈವ್ ಕ್ಲಾಸಸ್ ಮಾಡಿ ಸೊ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡಲಾಗಿದೆ. ಸೊ ಅಲ್ಲಿದನ್ನು ವಾಚ್ ಮಾಡ್ಕೊಡ್ರಿ. ಲೆಟ್ ಅಸ್ ಗೆಟ್ ಇನ್ ಟು ದ ಫಸ್ಟ್ ಕ್ವಶನ್, ದಟ್ ಇಸ್ ಪಾರ್ಟ್ ಸಿ ಇದು. ಎಕ್ಸ್ಪ್ರೆಸ್ ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹಿ ಹ್ಯಾಸ್ ಗಿವನ್ ದಟ್ ಇಸ್ 3 ನೆಕ್ಸ್ಟ್ 5 ಸೊ 1 - 1 ಆಸ್ ದಿ ಸಮ್ ಆಫ್. ಸೊ ಏನಂತ ಹೇಳಿ ಕೇಳಿದ ಸರ್ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್, ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಸೊಲ್ಯೂಷನ್ ಕನ್ಸರ್ನ್ ಟು ದಿಸ್. ಅಗ್ದಿ ಆರಾಮ್ಸೆ ಬೆಸ್ಟ್ ವೇದೊಳಗ ತಿಳಿಸ್ಕೊಡೋಣಂತ. ಸೊ ಏನ್ ಕೇಳಿದಾನ ಕ್ವಶನ್, ಏನ್ ಕೊಟ್ಟಿದ್ದಾನಂತಂದ್ರ ಸೊ ಹಿ ಹ್ಯಾಸ್ ಗಿವನ್ ದಟ್ ಎ ಮ್ಯಾಟ್ರಿಕ್ಸ್. ಇದಕ್ಕೆ ಹೆಸರು ಏನು ಕೊಟ್ಟಿಲ್ಲ ಅಂದ್ರೆ ಎ ಅಂತೇಳಿ ಕನ್ಸಿಡರೇಷನ್ ಮಾಡೋಣ. ಸೊ ಸಮ್ ಆಫ್ ದಿ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಂತ ಹೇಳಿದಾನ. ಸೊ ಫಸ್ಟ್ ಮೀನಿಂಗ್ ಆಫ್ ಸಿಮೆಟ್ರಿಕ್ ಯಾವ ತರ ಬರೀತಾರೆ, ಸ್ಕ್ಯೂ ಸಿಮೆಟ್ರಿಕ್ ಯಾವ ತರ ಬರೀತೀರ ಅನ್ನೋದು ಸ್ವಲ್ಪ ಥಿಯರಿ ಕಾನ್ಸೆಪ್ಟ್ ಗೊತ್ತಿದ್ರ ಬಹಳ ಬೆಸ್ಟ್. ಸೊ ಸಿಮೆಟ್ರಿಕ್ ಅಂತಂದ್ರ ಸೊ ಪಿ ಅಂತೇಳಿ ಕಾಲ್ ಮಾಡೋಣಂತ, ಸ್ಕ್ಯೂ ಸಿಮೆಟ್ರಿಕ್ ಅಂದ ಕ್ಯೂ. ಸೊ ಪಿ ಇಸ್ ಈಕ್ವಲ್ಸ್ ಟು 1/2 ಎ ಪ್ಲಸ್ ಎ ಡ್ಯಾಶ್ ಅಂತೇಳಿ. ಸೊ ಅದು ಬಿಡಿಸ್ಕೋತ ಹೋಗೋ ಮುಂದೆ ನಿಮ್ಗೆ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟಿರ್ತ. ಸೊ ಇಲ್ಲಿ ಆಲ್ರೆಡಿ ಇದ್ರದ್ದು ಕಂಪ್ಲೀಟ್ ಸೊಲ್ಯೂಷನ್ ಯು ಕ್ಯಾನ್ ಸಿ ಹಿಯರ್ ಕ್ಲಾಸ್ನಾಗ ಬಿಡಿಸಿದ್ದೆ ಇಲ್ಲಿ ತಗೊಂಡೈತೆ. ಸೊ ಇದ್ರದ್ದು ಕಂಪ್ಲೀಟ್ ಸೊಲ್ಯೂಷನ್ ಯಾವ ತರ ಮಾಡಿದಿರಿ ಸರ್ ಅಂತಂದ್ರೆ ಎ ಇಟ್ಸ್ ಎ ಡ್ಯಾಶ್, ನೆಕ್ಸ್ಟ್ ಸಿಮೆಟ್ರಿಕ್ ಅಂತಂದ್ರ ಸೊ ದಟ್ ಇಸ್ ಪಿ ಇಸ್ ಈಕ್ವಲ್ಸ್ ಟು ವಾಟ್ ಇಟ್ ಈಸ್ ಸೊ ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್. ನೆಕ್ಸ್ಟ್ ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಎ ಮೈನಸ್ ಎ ಡ್ಯಾಶ್. ಸೊ ಸಿಮೆಟ್ರಿಕ್ ಅಂದಾಗ ಎಡಿಷನ್ ಅಂತೇಳಿ ಗೊತ್ತಿರ್ಲಿ, ಸ್ಕ್ಯೂ ಸಿಮೆಟ್ರಿಕ್ ಅಂತಂದಾಗ ಸಬ್ಟ್ರಾಕ್ಷನ್ ಅಂತೇಳಿ ಗೊತ್ತಿರ್ಲಿ. ಓಕೆ, ಲೆಟ್ಸ್ ಗೋ ಹೆಡ್ ದ ಸೊ ಸೊಲ್ಯೂಷನ್. ಸೊ ಫಸ್ಟ್ ಅಗ್ದಿ ಬೆಸ್ಟ್ ವೇದೊಳಗ ಏನ್ ಕೊಟ್ಟಿದಾನಲ್ಲ ಕ್ಲಿಯರ್ ಆಗಿ ಬರೀರೋದು. ಓಕೆ, ವಾಟ್ ಎವರ್ ದಿ ಸೊ ಸೊಲ್ಯೂಷನ್ ರೈಟ್ ಫಸ್ಟ್ ಗಿವನ್ ಡೇಟಾ. ಸೊ ಗಿವನ್ ಡೇಟಾ ಸರ್ ಏನ್ ಕೊಟ್ಟಿದ್ದಾನ್ರಿ ಅಂತಂದ್ರ ಫಸ್ಟ್ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹ್ಯಾಸ್ ಗಿವನ್. ಸರ್ ಅದ್ರ ಹೆಸರು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಎ ಯು ಕ್ಯಾನ್ ಅಸ್ಯೂಮ್. ಓಕೆ, ಸೊ ಎ ಇಸ್ ಈಕ್ವಲ್ಸ್ ಟು so that is 3 5 next sir ಅಂತಂದ್ರೆ 1 - 1. so its order you can specify. so 2 rows are there, next so 2 columns are there, hence its order is 2/2 arrangre ಅಥವಾ 2 × 2 arrangre. okay, so once you have written that given data, so ಇಲ್ಲಿ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳಿ ಕಂಡು ಹಿಡಿದು ನೆಕ್ಸ್ಟ್ ಅವಕರದ ಸಮೇಷನ್ ಮಾಡಿದ್ರ ಅಂತಂದ್ರೆ then it is going to come back as a ಅಂತ ಹೇಳಿ. so first and foremost you have to find out its a transpose a dash. okay, transpose you have to find out. so that is ಇಲ್ಲಿ ಏನ್ ಕೊಟ್ಟಿದ್ದಾನಲ್ಲ ರೋ, ಫಸ್ಟ್ ರೋ you have to write in a first column. so ಹಿಂಗ ಅಡ್ ಕೊಟ್ಟಿದ್ದನ್ನ ವರ್ಟಿಕಲ್ ಬರೆದ್ರಂದ್ರೆ then it is going to get as a transpose. so ಇಲ್ಲಿ 3 5 ಇದ್ದದನ್ನ so that is 3 5 in this way we have written. next 1 - 1 so that we have to write in a second row ಇದ್ದದನ್ನ second column ದೊಳಗಡೆ. so 1 - 1 so ಇಟ್ಸ್ ಆರ್ಡರ್ ಸೊ ಕಾಲಮ್ ಇದ್ದಿದ್ದು ರೋ ಇದ್ದಿದ್ದಾಗಿ ಕಾಲಮ್ ಆಗಿ ಇಂಟರ್ಚೇಂಜ್ ಆದಾಗ 2/2 ಇಟ್ ಇಸ್ ಆಫ್ ಕೋರ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಗೇನ್ ಇಟ್ಸ್ ಆರ್ಡರ್ ಈಸ್ ಆಲ್ಸೋ ಬಿ 2/2. ಓಕೆ, ಸೊ ಎಲ್ಲರಿಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದಾನ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇತ್ತು ಅಂತಂದ್ರೆ ಇದರದ ಲಿಂಕ್ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಮತ್ತೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಂಥ ಇಂಪಾರ್ಟೆಂಟ್ ಇದ್ದಿದ್ದ ಕಂಟೆಂಟ್ ನ ಇಲ್ಲಿ ಯೂಟ್ಯೂಬ್ ನಾಗ ಫ್ರೀ ಆಫ್ ಕಾಸ್ಟ್ ಒಳಗಡೆ ಕಲಿಸ್ಕೊಟ್ಟಿರ್ತದ ಎಲ್ಲಾ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ. ಓಕೆ, ಲೆಟ್ಸ್ ಗೋ ಹೆಡ್ ದ. So first symmetric. okay, first we have to find out symmetric, after that we shall find out the skew symmetric. okay, so symmetric matrix, symmetric matrix, symmetric so matrix. so symmetric ಅಂತಂದ್ರೆ previous theory ಹೇಳಿತಲ್ಲ ಏನಂತ ಹೇಳಿ. so p is equals to what it is 1/2 so that is a plus a dash. okay, a plus a dash is the symmetric matrix. ಕ್ಲಿಯರ್. ಸೊ ಹಾಗಾದ್ರೆ ಏನ್ ಕಂಡು ಹಿಡಿಬೇಕಂತ ಹೇಳಿ ಗೊತ್ತಾಯ್ತು ಅಂತಂದ್ರೆ ಎ ಆಲ್ರೆಡಿ ಗೊತ್ತಿದೆ ಇಲ್ಲಿ. ಸೊ ವಿ ಫೌಂಡ್ ರಿಟರ್ನ್ ದಟ್ ಗಿವನ್ ಡೇಟಾ. ಸೊ ವಿ ಫೌಂಡ್ ಔಟ್ ದಟ್ ಎ ಡ್ಯಾಶ್. ಓಕೆ, ಸೊ ವಿ ಹ್ಯಾವ್ ಟು ಡೂ ಫಸ್ಟ್ ಎ ಪ್ಲಸ್ ಎ ಡ್ಯಾಶ್.
Okay, now we shall proceed concern to the a plus a dash. A plus a dash. Okay, a plus a dash equals to, what is the a here he has given? So that is 3 5. Next sartandre 1 minus 1. Okay, next plus a dash illide nodri. So that is 3 1. So 5 minus 1. Okay, do addition. ಸೊ ಕರೆಕ್ಟ್ ಆಗಿ ಫಾಸ್ಟ್ ಆಗಿ ಎಡಿಷನ್ ಮಾಡ್ಕೊಂಡು ಹೇಳ್ರಿ. ಸೊ ಬಯಾಲಜಿದು ಕ್ಲಾಸ್ ಮಾಡೋಣ ಅಂತ ಕೆಲವೊಬ್ರು ಬಯಾಲಜಿದು ಕ್ಲಾಸ್ ಮಾಡಿ ಸರ್ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಇವಾಗ ಯಾರಿಗಾದ್ರೂ ಸೊ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮತ್ತೆ 4 ಕುರಿದು ಆಲ್ರೆಡಿ ಕಂಪ್ಲೀಟ್ ಆಗಿ ಲೈವ್ ರಿಕಾರ್ಡೆಡ್ ಮಾಡಿದ್ನ ಸಾಧನ ಕೋರ್ಸ್ ಅಂತೇಳಿ SPUC ಆಪ್ ಒಳಗಡೆ ಅಪ್ಲೋಡ್ ಮಾಡೈತಿ. ಸೊ ಅಲ್ಲಿದ ನೀವು ಜಸ್ಟ್ ಸಾಧನ ಕೋರ್ಸ್ ಬೈ ಮಾಡ್ಕೊಂಡ್ರೆ A to Z 90% ಹೆಚ್ಚಿನ ಸ್ಕೋರ್ ಮಾಡ್ಲಿಕ್ಕೆ ನಿಮ್ಗೆ ಸಿಗ್ತೈತಿ. ಅದನ್ನ ಯುಟಿಲೈಸೇಷನ್ ತಕೋರಿ. 75% ಆಫ್ ಇದೆ. ಸೊ ಜಸ್ಟ್ 4000 ದಾಗ ನಾಲ್ಕು ಸಿಗ್ತಾವ ನೋಡ್ರಿ. ಓಕೆ, ಇಲ್ಲಿ ಯೂಟ್ಯೂಬ್ ನಾಗೂ ಮಾಡಿ ಆಗ್ತದ. ಸೊ ನೆಕ್ಸ್ಟ್ ಫೋರ್ತ್ ಕಮಿಂಗ್ ಡೇಸ್ ಒಳಗಡೆ ನಾಳೆ ಅದು ನೆಕ್ಸ್ಟ್ ಡೇ ಅದು. ಸೊ ಲೆಟ್ ಅಸ್ ಸಿ ಹಿಯರ್ ಸೊಲ್ಯೂಷನ್ ಕನ್ಸರ್ಟ್ ದಿಸ್. ಸೊ ಇಲ್ಲಿ 3 plus 3 ಡೈರೆಕ್ಟ್ ಆಗಿ ನೀವು 3 plus 3 ಅಂತ ಹೇಳಿ ಬರೋದನ್ನ ಡೈರೆಕ್ಟ್ ಆಗಿ 6 ಅಂತ ಹೇಳಿ ಬರೀರಿ. ಓಕೆ, ನೋ ಇಶ್ಯೂಸ್. ನೆಕ್ಸ್ಟ್ ಸೊ 5 plus 1, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಅಗೇನ್ 6. ನೆಕ್ಸ್ಟ್ ನೀವು ಯಾರಾದ್ರೂ ಯೂಟ್ಯೂಬ್ ನಾಗ ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಕಮೆಂಟ್ ಹಾಕ್ತಿದ್ರು ಹಾಕಿ. ಸೊ ದಟ್ ಐ ಕ್ಯಾನ್ ರೈಟ್ ಇಟ್ ವೆರಿ ಫಾಸ್ಟ್ ಆಲ್ಸೋ. ಲೈವ್ ನ ಇಲ್ಲಿ ನೋಡ್ತಾ ಇರ್ತೈತೆ. ಸೊ ನೀವು ರೆಸ್ಪಾನ್ಸ್ ಮಾಡೋದ್ರಂದ್ರೆ ಅದನ್ನ ಫಾಸ್ಟ್ ಆಗಿ ಬರ್ಕೋತ ಹೋಗ್ಲಿಕ್ಕೆ ಈಸಿ ಆಗ್ತದೆ. ಸೊ ದಟ್ ಈಸ್ 3 plus 3 6. ಸೊ 5 plus 1 that is again 6. Next here you have to do addition, that is 1 plus 5, that is again 6 it is going to be. Next sir tandra that is minus 1. So here plus of minus 1, so minus 2 it is going to be. Okay, so its order is again 2 by 2. ಸರಿ ಸರ್, ಹಾಗಾದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ P is equals to ಅಂತೇಳಿ ಬರೀರಿ ಅಂತಂದ್ರೆ ಲೆಟ್ ಅಸ್ ವಿ ಶಾಲ್ ರೈಟ್. ಸೊ ದಟ್ ಈಸ್ P equals to ಅಂತೇಳಿ. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಆಗಿ ಅದೇನಿದೆಲ್ಲ ಹಾಫ್ ನ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ರು ಮಾಡ್ರಿ, ನೋ ಇಶ್ಯೂಸ್. ಸೊ ದೇರ್ ಫೋರ್ P is equals to, so what that P is going to be? So that is P equals to, so half of a, so that is already we written here half. Okay, so A plus A dash, A plus A dash. So that you can write here 1 by 2. ಸೊ ಸರ್ 1 by 2 ಈಗ ಮಲ್ಟಿಪ್ಲೈ ಮಾಡೋಣ ಅಥವಾ ಲಾಸ್ಟಿಗೆ ಮಾಡೋಣ ಅಂತ ನಿಮ್ ಚಾಯ್ಸ್. ಬರೆದ್ರು ಬಂತು, ಲಾಸ್ಟಿಗೆ ಬರೆದ್ರು ನಡೀತೈತಿ, ನೋ ಇಶ್ಯೂಸ್. ಸೊ A plus A dash we found out here as a 6. ನೆಕ್ಸ್ಟ್ ಸರ್ಟನ್ 6 minus 2. ಸೊ ಇಲ್ಲೇ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ರೆ ಮಾಡ್ಬಿಡ್ರಿ, ಇಲ್ಲ ಲಾಸ್ಟಿಗೆ ಮಾಡ್ತಿದ್ರು ಮಾಡ್ರಿ, ನೋ ಇಶ್ಯೂಸ್. ಓಕೆ, ಹಿಯರ್ ವಿ ಹ್ಯಾವ್ ಟು ಡೂ ದಿ. ಸೊ 1 by 3 into 6 ಅಂದ್ರೆ, ಸಾರಿ 1 by 2 into 6 ಅಂದ್ರೆ ಎಷ್ಟಾಗ್ತದ್ರಿ? ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್ 3. ಓಕೆ, ಇಲ್ಲಿ ಮಾಡಿ ತೋರಿಸಿರ್ತದೆ ನೋಡ್ರಪ್ಪ ಕೆಲವೊಬ್ರಿಗೆ ಯಾರಿಗಾರೆ ಸೊ ಡೌಟ್ ಇತ್ತಂದ್ರೆ. ಸೊ ದಟ್ ಈಸ್ 1 by 2 into 6. ಓಕೆ, 2 1s 2 3s ಅದನ್ನೇ ಅಲ್ಲಿ ಡೈರೆಕ್ಟ್ ಆಗಿ ಬರ್ತೈತೆ. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಕನ್ಸರ್ಟ್ ಇದೆ. ಸೊ ವಾಟ್ ಫರ್ದರ್ ಮಲ್ಟಿಪ್ಲಿಕೇಶನ್ ಆಫ್ ದಿಸ್ 1 by 2 into all the elements. ಓಕೆ, ಸೊ ದಟ್ ಈಸ್ ಅಗೇನ್ 3. 1 by 3 1 by 2 into, so 6 ಮಾಡಿದ್ರೆ ಅಂದ್ರೆ 3. ನೆಕ್ಸ್ಟ್ ಅಂತಂದ್ರೆ 1 by 2 into 6 again, that is going to be 3. So 1 by 2 into, so that is what minus 2, that is going to be the minus 1. So its order you have to write, that is also be what, so that is 2 by 2. I hope everybody clear about so how we found out the symmetric. ಇದೇ ತರನೇ ಸ್ಕ್ಯೂ ಸಿಮೆಟ್ರಿಕ್ ಮಾಡೋಣ ಅಂತ. ಸೊ ಕ್ರಾಸ್ ಚೆಕ್ ಮಾಡಿರ್ತದೆ ನೋಡ್ರಿ, ಇಲ್ಲಿ ಆಲ್ರೆಡಿ ಬಿಡಿಸಿದನ್ನ ತೋರಿಸಿದ್ದಲ್ಲ ಕರೆಕ್ಟ್ ಐತೆ ಏನಿಲ್ಲ ಅಂತೇಳಿ. ಸೊ ಜಸ್ಟ್ ಯು ಕ್ಯಾನ್ ಕ್ರಾಸ್ ಚೆಕ್ ಹಿಯರ್. ಸೊ ಏನಂತೇಳಿ, ಸೊ ದಟ್ ಈಸ್ ಎಸ್, ಅಫ್ ಕೋರ್ಸ್ ದಟ್ ಈಸ್ ರೈಟ್. ಸೊ ಇಲ್ಲಿದೆ ನೋಡ್ರಿ, ಸೊ ದಟ್ ಈಸ್ symmetric matrix. So that is 1 by 2 into A plus A dash, that is 3 3. Next sartandra minus 1. So that is there, correct. Skew symmetric, let us we shall proceed. Okay, let us we shall proceed concern to the skew symmetric also. Skew symmetric, ಈ ಕಲರ್ ವಿಸಿಬಿಲಿಟಿ ಕರೆಕ್ಟ್ ಇದೆನಾ? Skew symmetric. Okay, skew symmetric matrix. Skew symmetric, okay, matrix. So A plus A dash ಮಾಡಿದ್ರೆ ಅಂತಂದ್ರೆ 1 by 2, that is symmetric ಬಂತು. ಇಲ್ಲಿ ಏನ್ ಮಾಡ್ತೀರಿ ಸರ್ ಅಂತಂದ್ರೆ Q ಅಂತೇಳಿ, we shall call this one as a Q ಅಂತೇಳಿ. ಸೊ ಈ ಕಲರ್ ಕ್ಲಿಯರ್ ಇದೆನಾ? ಯಾರಾದ್ರೂ ಒಬ್ರು ಕಮೆಂಟ್ ಮಾಡ್ರಿ, so that we shall proceed. Of course ಇಲ್ಲಿ ವಿಸಿಬಿಲಿಟಿ ಕರೆಕ್ಟ್ ಇದೆ. So that is 1 by 2, so that is A minus A dash. Okay, A minus A dash. That is the skew symmetric ಗೆ. ಹಾಗಾದ್ರೆ what we shall do right now, so that is A minus A dash.
ಓಕೆ. ಸೊ ಇಲ್ಲಿ ಪ್ಲಸ್ ಯಾವ ತರ ಮಾಡಿದ್ರಲ್ಲ ಹಂಗೆ ಇಲ್ಲಿನೂ ಜಸ್ಟ್ ಮೈನಸ್ ಮಾಡಿ ಸೊ ಡೂ ದಟ್ ಸಿಂಪ್ಲಿಫಿಕೇಶನ್ ಸೊ ದಟ್ ವಿ ಶಲ್ ಪ್ರೊಸೀಡ್ ಅಟ್ ಫಾಸ್ಟ್. ಸೊ ಎ ಏನಂತ ಹೇಳಿದೆ, ಸೊ ದಟ್ ಈಸ್ 3 5. ನೆಕ್ಸ್ಟ್ ಅಂತಂದ್ರೆ 1 -1. ಓಕೆ, ನೆಕ್ಸ್ಟ್ ಮೈನಸ್ that is a dash is here, that is what 3 1. next sartha 5 -1 which is equals to simplification. ಇಲ್ಲಿ addition ಇಲ್ಲ, just you have to do the subtraction. okay, ಸರಿಯಾಗಿ ಕಾಣಿಸ್ತಾ ಇಲ್ಲ ಕಲರ್. ಸೊ ಜಸ್ಟ್ a minute I will change that white. okay, white color. okay, yellow ಕಲರ್ದು ಸರಿಯಾಗಿ ಕಾಣಲ್ಲ ಅಂದ್ರೆ white ಕಲರ್ ನ ಚೇಂಜ್ ಮಾಡೋಣ ಅಂತ. ಸೊ ಅದಕ್ಕೆ ಇನ್ಸ್ಟಂಟ್ಲಿ ನಿಮಗೆ ರೆಸ್ಪಾನ್ಸ್ ಮಾಡ್ರಿ ಅಂತ ಹೇಳಿ ಹೇಳಿತ್ತು. ಓಕೆ, ಲೆಟ್ಸ್ ಗೋ ಹೆಡ್. So 3 - 3, what it is going to be? 0. Next, so 5 minus so 1, that is going to be what? 4. So black ದ ಮೇಲೆ white ಬೆಸ್ಟ್ ಆಗಿ ವಿಸಿಬಿಲಿಟಿ ಇರ್ತದ, ಯೆಲ್ಲೋ ಕಲರ್ ಕಾಣಿಸ್ತದ ಅಂತ ಹೇಳಿ ತಗೊಂಡಿತ್ತು. So let us see here. Next, so 1 minus 5. okay, 1 minus 5, so that is going to be what? -4. right? Next, so -1 minus of minus, it is going to be the plus. ಓಕೆ, ಇಲ್ಲೇ ಕೆಲವೊಂದು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದು. ಸೊ ಅದಕ್ಕೆ ಕರೆಕ್ಟ್ ಆಗಿ ಸೊ -1 ಮೈನಸ್ ಅಪ್ ಮೈನಸ್ ಪ್ಲಸ್ ಅದು ಆಟೋಮೆಟಿಕ್ ಆಗಿ 0 ಆಗಿ ಹೋಯ್ತು. ಸೊ ಇಟ್ಸ್ ಆರ್ಡರ್ ಈಸ್ 2/2. ಸೊ ವಿ ಹ್ಯಾವ್ ಟು ರೈಟ್ ದಟ್ ಈಸ್ ವಾಟ್ ಕ್ಯೂ. ವಾಟ್ ಈಸ್ ದಟ್? ಕ್ಯೂ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಏನಂತೇಳಿ ಫಾರ್ಮುಲಾ ಬರೆದಿದ್ವಿ? 1/2 ಆಫ್, ಇನ್ನೊಂದ್ಸಲ ಬರೆದ್ರೆ ಏನು ತಪ್ಪೇನಿಲ್ಲ. ಸೊ ಡೈರೆಕ್ಟ್ ಆಗಿ ಬರೆದ್ರು ದಟ್ ಇಸ್ ನಾಟ್ ರಾಂಗ್. ಸೊ ಎ ಮೈನಸ್ ಎ ಡ್ಯಾಶ್, ಓಕೆ, ವಿಚ್ ಇಸ್ ಈಕ್ವಲ್ಸ್ ಟು 1/2 ಆಫ್ a minus a dash. So we written here that we calculated that is 0 4. next -4 0. okay, which is equals to LPP ಚಾಪ್ಟರ್ ಇದೇನಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರು ಮಿಡ್ ಟರ್ಮಿಗೆ. ಸೊ ಮಿಡ್ ಟರ್ಮಿಗೆ LPP ಇದೇನಾ ಇಲ್ಲ ಅಂತ ಹೇಳಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ನನಗೆ ಅಷ್ಟು ಐಡಿಯಾ ಇಲ್ಲ ಅದು LPP ದು, ಮೋಸ್ಟ್ ಪ್ರಾಬಬ್ಲಿ ಇದ್ದಿರಬಹುದು. ಸೊ ನನಗದು ಸಿಲೆಬಸ್ ನೋಡಿಲ್ಲ. ಸೊ ಕಂಪ್ಲೀಟ್ ಎಲ್ಲಾ ಚಾಪ್ಟರ್ಸ್ ನೀವು ಆಲ್ರೆಡಿ ನಾವು ರೆಗ್ಯುಲರ್ ಕ್ಲಾಸಿಗೆ ಮುಗಿಸಿದ್ವಿ, ಮತ್ತೆ ಯಾವ್ದಕ್ಕಪ್ಪ ಅಂದ್ರೆ ವೆಕೇಶನ್ ಕ್ಲಾಸಿಗೆ ಮುಗಿಸಿದ್ವಿ. ನೆಕ್ಸ್ಟ್ ಆನ್ಲೈನ್ ಅದ್ರಾಗ ಆಲ್ರೆಡಿ ರೆಕಾರ್ಡೆಡ್ ಇದ್ದಾವ. ಸೊ ಅದ್ರದ್ ಬಗ್ಗೆ ನೋಡ್ಕೊಳ್ರಿ. ಮೋಸ್ಟ್ ಪ್ರಾಬಬ್ಲಿ LPP ಇರಬಹುದು. ಓಕೆ, ಸೊ ಮಲ್ಟಿಪ್ಲೈ ದಿಸ್ ಒನ್ ಅಂಡ್ ಡೂ ದಿ ಸಿಂಪ್ಲಿಫಿಕೇಶನ್. ದಟ್ ಈಸ್ 1/2 into 0, that is going to be the 0. next, so that is 1/2 into 4, that is going to be the what? 2. next, so 1/2 into -2, that is -4, that is going to be the -2. next sartandra 0 into 1/2, that is going to be the 0. So its order is again 2/2. okay, ಏನಂತ ಹೇಳಿ ಕೇಳಿದಾನ? ಸೊ summation of symmetric and sum of symmetric and skew symmetric, that is going to be the this square matrix ಅಂತ ಹೇಳಿ. let us we shall cross check that. addition ಮಾಡೋಣ ಅಂತ p plus q. if you do, then it is going to be whether the same answer. ಇದು ಎಕ್ಸಾಮ್ ಹಾಲ್ದೊಳಗಡೆ ಅಲ್ಲೇ ಕ್ಲಾರಿಟಿ ಸಿಕ್ಬಿಡ್ತದೆ ನೋಡ್ರಿ, ನೀವು ಮಾಡಿದ್ದು ಕರೆಕ್ಟ್ ಆಯ್ತು ತಪ್ಪಾಯ್ತು ಅಂತ ಅನ್ನೋದು. ಸೊ ಈ ಆನ್ಸರ್ ವಾಪಸ್ ಬಂತು ಅಂತಂದ್ರೆ ಎಡಿಷನ್ ಮಾಡಿದ ಬಳಿಕ p plus q, then you have done correct ಅಂತೇಳಿ. okay, let us see here now what that is p plus q equals to. so what is the p? already we have calculated here separate ಆಗಿ 1/2 ನ ಮಲ್ಟಿಪ್ಲೈ ಮಾಡಿದ್ನೆ ಇಲ್ಲಿ p ಇದೆ ನೋಡ್ರಿ. ನೆಕ್ಸ್ಟ್ ಹಿಯರ್ ಇಸ್ ದ q, ಕಂಪ್ಲೀಟ್ ಆಗಿ 1/2 ನ ಮಲ್ಟಿಪ್ಲೈ ಮಾಡಿದ್ವಿ. ಕೆಲವೊಂದು ಕಾಲೇಜ್ದಾಗ ಲಾಸ್ಟ್ ಗೆ ಕಾಮನ್ ತೆಗೆದು ಮಲ್ಟಿಪ್ಲಿಕೇಶನ್ ಮಾಡಿರ್ತಾರೆ, ಇಲ್ಲ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ವಿ. okay, what is that p is here? so that is 3 3. ನೆಕ್ಸ್ಟ್ ಸರತ್ತಂದ್ರೆ 3 - 1 plus. so q, so here that is 0 2 -2 0. okay, do the simplification. ಇದು ವಾಪಸ್ a ಬಂತು ಅಂತಂದ್ರೆ whatever that given matrix square matrix is there, if you got that, so then it is going to be the correct answer. so see here simplification, 3 plus 0, that is again 3. yes, ಒಂದಂದ್ರೆ ಎಲಿಮೆಂಟ್ ಬಂತು. ನೆಕ್ಸ್ಟ್ ಅಂತಂದ್ರೆ 3 plus 2, that is going to be the 5. yes, of course, that is second element is also we got. next ಅಂತಂದ್ರೆ here 3 minus 2, that is going to be the 1. okay, so that also we got. next here -1 plus 0, that is going to be the -1. so this is of order 2/2. of course this is the A matrix. ಇಲ್ಲೇನ್ ತಗೊಂಡಿದ್ದೀವಲ್ಲ given matrix ದೊಳಗಡೆ, so that is the A. so therefore, so A what it is going to express, so p plus q is equals to A. that is A represents the sum of a symmetric and skew symmetric matrix ಅಂತ. so ಆ ಸೆಂಟೆನ್ಸ್ ನ ಬರೆದ್ ಬಿಡ್ರಿ. so A represents, okay, A represents ಏನಂತೇಳಿ, so A represents sum of a symmetric, okay, sum of a symmetric
ಸಮ್ ಆಫ್ ಅ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಸಮ್ ಆಫ್ ಅ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಎಷ್ಟು ಇದು ಕರೆಕ್ಟ್ ಆಗಿ ಸೊಲ್ಯೂಷನ್. ಸೊ ಇದು ಒಂದು ಬಿಡ್ಸಕ್ ಬಂತು ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ಟಿರ್ಲಿ ಸೊ ನೀವು ಆರಾಮ್ಸೆ ಸಾಲ್ವ್ ಮಾಡಬಹುದು. ಇವ್ರದ್ದು ಕಂಪ್ಲೀಟ್ ಆಗಿ ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿದ್ದು ಒಂದು ಪ್ರಿವಿಯಸ್ ವಿಡಿಯೋ ಇದೆ ನೋಡ್ರಿ, ಪಾರ್ಟ್ಸ್ ಇದು ಎನಿ ಒನ್ ಫಾರ್ 3 ಮಾರ್ಕ್ಸ್ ಅಂತೇಳಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಪ್ರಿವಿಯಸ್. ಯಾರೇ ಆಗ್ಲಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಯಾಕಂತಂದ್ರೆ ಅರ್ಧಂಬರ್ಧ ವಿಡಿಯೋನ ವಾಚ್ ಮಾಡಿದ್ರಂದ್ರೆ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಏನ್ ಡಿಸ್ಕಷನ್ ಮಾಡಿವಿ ಅಂತ ಅನ್ನೋದು. ಸೊ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿದ್ರಂದ್ರೆ ಅವಾಗ ಏನ್ ಡಿಸ್ಕಷನ್ ಮಾಡಿವಿ ಅನ್ನೋದು ಕ್ಲಾರಿಟಿ ಬಂದಿರ್ತದೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಇಲ್ಲಿ ಆನ್ಸರ್ ಅಂತೂ ಕರೆಕ್ಟ್ ಆಯ್ತು. ನೆಕ್ಸ್ಟ್ ಸೊ ಇಲ್ಲಿ ಆಫರ್ ಇದೆ ನೋಡ್ರಿ, 75% ಬಿಗ್ ಬಿಗ್ ಆಫರ್ ನ ರನ್ನಿಂಗ್ ಇದೆ ಈ ಎಲ್ಲಾ ಆನ್ಲೈನ್ ಕೋರ್ಸಸ್ ಗಳಿಗೆ. ಸೊ ಇದು ಕಂಪ್ಲೀಟ್ ಆಗಿ ಸೊ 75% ಆಫ್ ಇದೆ. ಎಲ್ಲ ಸಾಧನ ಕೋರ್ಸ್ ಆಗಿರ್ಬೋದು, ಶ್ರಮ ಕೋರ್ಸ್ ಆಗಿರ್ಬೋದು. ಸೊ PCMB ಯಾರ್ದಿದೆಯಲ್ಲ ಅವರು ಸಾಧನ ಕೋರ್ಸ್ ನ ತಗೊಳ್ರಿ. 16,000 ಇದ್ದು ಜಸ್ಟ್ ಈಗ 4,000 ಒಳಗಡೆ 75% ಬಿಗ್ ಸೊ ಆಫರ್ ದಿಂದ ಸೊ ಅದು ಸಿಗ್ತಾ ಇದೆ. ಸೊ ಇನ್ನು ಯಾರಾದ್ರೂ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿದ್ದ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಇನ್ಸ್ಟಾಲೇಷನ್ ಮಾಡಿ ಅಲ್ಲಿದ್ದ ಪ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಕೆಲವೊಬ್ರು ಬರೀ ಮ್ಯಾಥ್ಸ್ ಒಂದೇ ತಗೋತೀವಿ ಸರ್ ಅನ್ನೋರು, ಎಸ್ ಯು ಕ್ಯಾನ್ ಬೈ ದಟ್. ಸೊ ಜಸ್ಟ್ 1,000 rupees ದಾಗರೆ ಸಿಗ್ತಾವ ನೋಡ್ರಿ. ಈಚ್ ಸಬ್ಜೆಕ್ಟ್ ವೈಸ್ 1,000. ಸೊ PCM ಇದ್ದವರು ಶ್ರಮ ಕೋರ್ಸ್ ನ ತಗೊಳ್ರಿ. ಬಯಾಲಜಿ ಇಲ್ಲ ಅಂತಂದ್ರೆ ಶ್ರಮ ಕೋರ್ಸ್ ಯು ಕ್ಯಾನ್ ಬೈ. ಸೊ PCMB 4 ಇದ್ದವರು ಸಾಧನ ಕೋರ್ಸ್ ನ ನೀವು ಬೈ ಮಾಡ್ಕೊಳ್ರಿ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್. ಇಲ್ಲಿ ಆಫ್ಲೈನ್ ಯಾರು ಬರ್ಬೇಕಂತಿರಲ್ಲ ವಿಜಯಪುರದೊಳಗೆ ಇದ್ದವರು, ಸೊ 27th ಹಿಡಿದು ಆಫ್ಲೈನ್ ಕ್ಲಾಸ್ ಒಂದು ಬ್ಯಾಚ್ ಈವ್ನಿಂಗ್ ಬ್ಯಾಚ್ ನ ಸ್ಟಾರ್ಟ್ ಆಗ್ತಾ ಇದೆ 5:30 ದಿಂದ ಸೊ 7:30 ತಕ್ಕದು. ಫಸ್ಟ್ 10 days ಡೆಮೋ ಕ್ಲಾಸಸ್ ಇದ್ದಾವ. ಫಸ್ಟ್ ನೀವು ಬಂದು ಕೂತು ಇವಾಗ ಆನ್ಲೈನ್ ಮುಖಾಂತರ ಕೆಲವೊಬ್ಬರಿಗೆ ಕ್ಲಿಯರ್ ಆಗಿರುತ್ತೆ ಹೆಂಗ್ ಕಲಿಸ್ತೀವಿ ಅಂತೇಳಿ. ಇನ್ನೂ ಕೆಲವೊಬ್ಬರಿಗೆ ಡೌಟ್ ಇತ್ತ 10 days ಬಂದು ಕೂತು ನೀವು ಅಟೆಂಡ್ ಆಗ್ರಿ ಕ್ಲಾಸಸ್ ನ. ಸೊ ಈವ್ನಿಂಗ್ 5:30 ದಿಂದ 7:30 ತಕ ಸೊ ಆಫ್ಲೈನ್ ಕ್ಲಾಸಸ್ ಇರ್ತಾವ. ಅದು ಆನ್ಲೈನ್ ದಾಗೂ ಬೇಕಂತಂದ್ರೆ ಅದನ್ನು ಅರೇಂಜ್ಮೆಂಟ್ ಮಾಡಿರ್ತಾರೆ SPUC ಕೋಚಿಂಗ್ ಆಪ್ ಮುಖಾಂತರ. ನೋಡೋಣ ಅಂತದ್ದು ಎಷ್ಟು ಮಂದಿಗೆ ಅವಶ್ಯಕತೆ ಇದೆ ಲೈವ್ ಅನ್ನೋದು, ಇಲ್ಲಾಂದ್ರೆ ರಿಕಾರ್ಡೆಡ್ ಮಾಡಿದಿತ್ತಂದ್ರೆ ಅದನ್ನು ಅಪ್ಲೋಡ್ ಮಾಡಿರ್ತದೆ. ಸೊ ಇದಕ್ಕೆ ಯುಟಿಲೈಸೇಷನ್ ತಗೊಳ್ರಿ. ಸೊ 16th ಹಿಡಿದು 25th ತಕ ಆಫ್ಲೈನ್ ಕ್ಲಾಸಸ್ ಇರ್ತಾವ. ಇದು ಡೆಮೋ ಕ್ಲಾಸಸ್ ಮತ್ತೆ ಫ್ರೀ ಕ್ಲಾಸಸ್. ಇದನ್ನ ಅಟೆಂಡ್ ಆದ ಬಳಿಕ 10 days ಅಟೆಂಡ್ ಆದ ಬಳಿಕ 26th is the last date for getting the admission to this batch. ಓಕೆ, ಸೊ ಇಲ್ಲಿದ್ದು QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡ್ರೆ ಇದ್ರದ್ದು ಆನ್ಸರ್ ನಿಮಗೆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲೇನೋ ನಾವು ಏನೋ ಸಮಾಪ್ತಿ PDF ಮತ್ತೆ ಆನ್ಸರ್ಸ್ ಇದ್ದನ್ನ ಅಲ್ಲಿ PDF ನ ಅಪ್ಲೋಡ್ ಮಾಡಿರ್ತದೆ ಸಾಧನ ಕೋರ್ಸ್ ದಾಗಲಿ ಅಥವಾ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಅದು. ಓಕೆ, ಇಲ್ಲಿ ಟೆಲಿಗ್ರಾಮ್ ಜಾಯ್ನ್ ಆಗಿಬಿಟ್ರಂತೂ ಆರಾಮ್ಸೆ ಅಲ್ಲಿ PDF ನ ಫಾರ್ವರ್ಡ್ ಮಾಡಿರ್ತದೆ ನೋಡ್ರಿ. ಓಕೆ, ಈಗೇನ್ ಕಲ್ಸಲ್ಕತ್ತಿರ್ತದಲ್ಲ ಇದು PDF ಮಾಡಿ ಈ ಟೆಲಿಗ್ರಾಮ್ದು QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಳ್ರಿ. ಅಲ್ಲೇ ಸೊ ಜಾಯ್ನ್ ಆಗ್ರಿ, ಅಲ್ಲೇ PDF ನ ಅಪ್ಲೋಡ್ ಮಾಡಿರ್ತದೆ. ಓಕೆ, ಸೊ ಇಲ್ಲಿ ಆಲ್ರೆಡಿ ಹೇಳಿದೇವಲ್ಲ ಆಪ್ದು QR ಕೋಡ್. ನೆಕ್ಸ್ಟ್ ಇದು ಯೂಟ್ಯೂಬ್ ದಾಗೆ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಕತ್ತೈತಿ. ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಓಕೆ, ಸೊ ಆಪ್ ಡೌನ್ಲೋಡ್ ಮಾಡೋದ್ರಿಂದ ಏನ್ ಪ್ಲಸ್ ಪಾಯಿಂಟ್ ಇದೆ ಸರ್ ಅಂತ ಏನ್ ಬೆನಿಫಿಟ್ ಸಿಗ್ತಾವ್ರಿ ಅಂತಂದ್ರೆ ಸೊ ಚಾಪ್ಟರ್ ವೈಸ್ ನೋಟ್ಸ್ ನು ಸಿಗ್ತೈತಿ. ಸೊ ನೆಕ್ಸ್ಟ್ 100% ಫಿಕ್ಸ್ ಕ್ವಶನ್ಸ್ ಈಗೇನ್ ಡಿಸ್ಕಷನ್ ಮಾಡತ್ತಿತ್ತಲ್ಲ ಈ ತರದನ್ನು ಸಿಗ್ತಾವ. ಸೊ ಮತ್ತೆ ಪ್ರಿವಿಯಸ್ ಇಯರ್ದು ಕ್ವಶನ್ ಪೇಪರ್ ಸಿಗ್ತಾವ, ಮಾಡಲ್ ಕ್ವಶನ್ ಪೇಪರ್ ಸಿಗ್ತಾವ, ಅದರದ್ದು ಬೆನಿಫಿಟ್ ನ ತಗೊಳ್ರಿ. ಓಕೆ, ಇಲ್ಲಿ ಶ್ರಮ ಕೋರ್ಸ್ ಅಂತ ಹೇಳಿದೆ. PCM ಇದ್ದವರು PCMB ಇದ್ದವರು ಸಾಧನ ಕೋರ್ಸ್ ನ ಬೈ ಮಾಡ್ಕೊಳ್ರಿ. PCM ಇದ್ದವರು ಶ್ರಮ ಕೋರ್ಸ್ ನ ಎಲ್ಲ A to Z ಅಲ್ಲಿ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಡಿಸ್ಕಷನ್ ಮಾಡೈತಿ. ಹೌ ಟು ಸ್ಕೋರ್ ಮೋರ್ ದನ್ 90% ಅನ್ನಕ. ಸೊ ನೋ ಡೌಟ್ PCMB ಇದ್ದವರು 4 ಇದ್ದವರು ಅದನ್ನ ಸಾಧನ ಕೋರ್ಸ್ ಗೊತ್ತಿರು ದಟ್. ಓಕೆ, ಇದ್ರ ವ್ಯಾಲಿಡಿಟಿ ಎಲ್ ತಕ ಇರುತ್ತೆ ಸರ್ ಅಂತಂದ್ರೆ ಜುಲೈ 30th ತಕ ಇದೆ ನೋಡ್ರಿ 2026. ಯಾಕಂದ್ರೆ ಎಲ್ಲ 1ನೇ ಎಕ್ಸಾಮ್ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಎಲ್ಲದಕ್ಕೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಅಲ್ಲಿ ತಕ ಎಕ್ಸ್ಟೆನ್ಷನ್ ಇಟ್ಟೈತೆ. ಓಕೆ, ಇಲ್ಲಿದೆ ನೋಡ್ರಿ ಸಾಧನ ಕೋರ್ಸ್ದು. ಸೊ ನೆಕ್ಸ್ಟ್ ಸೊ ಇಲ್ಲಿ ಏನೇನ್ ಸಿಗ್ತಾವ ಅನ್ನೋದು ಡಿಸ್ಕ್ರಿಪ್ಷನ್ ಕೊಟ್ಟೈತಿ, ಯು ಕ್ಯಾನ್ ಗೋ ಥ್ರೂ. ಸೊ 100% ಫಿಕ್ಸ್ ಕ್ವಶನ್, ಪಾಸಿಂಗ್ ಪ್ಯಾಕೇಜ್, ಚಾಪ್ಟರ್ ವೈಸ್ 100% ಫಿಕ್ಸ್ ಕ್ವಶನ್, ಪ್ರಿವಿಯಸ್ ಇಯರ್ದು ಕ್ವಶನ್ ಪೇಪರ್ಸ್ ಎಲ್ಲಾನು ಸಿಗ್ತಾವ. ಆಲ್ಮೋಸ್ಟ್ ಒಂದೇ ವರ್ಡ್ದಾಗ ಹೇಳ್ಬೇಕಾಗಿತ್ತ ಏನ್ ಬೇಕಲ್ಲ 90% ಸಿಕ್ಕೈತೆ. ಸ್ಕೋರ್ ಹೆಚ್ಚಿಗೆ ಮಾಡ್ಕೊಳ್ಕ ಥಿಯರಿಗೆ ಸೊ ಎಲ್ಲಾನು ಸಿಗ್ತಾವ. ಇನ್ನು MCQs ದಿಷ್ಟು ಮಾಡಿ ಯೂಟ್ಯೂಬ್ನಾಗಾದ್ರೂ ಮಾಡಿರ್ತದ ಇಲ್ಲ ಆಪ್ ಮುಖಾಂತರ ಮಾಡಿರ್ತದ, ಅಲ್ಲಿನ ಅವೈಲಬಿಲಿಟಿ ಇರಂಗ್ ಮಾಡಿಕೊಟ್ಟಿರ್ತದ, ಅದ್ರದ್ದು ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಏನೇನಿದೆ ಅಂತಂದ್ರೆ ಇಲ್ಲಿ ಪಾರ್ಟ್ ಇದು ಇನ್ನೊಂದು ಕ್ವಶನ್ ಕನ್ಸಿಡರೇಷನ್ ಮಾಡೈತೆ. ಪಾರ್ಟ್ ಇದು ಯಾವುದೇ ಕಾರಣಕ್ಕೂ ಇವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು. ಸೊ 1ನೇ ಕ್ವಶನ್ ಟೋಟಲ್ ಆಗಿ 7 ಕ್ವಶನ್. ಇವು ಎಲ್ಲ 2026 ಎಲ್ಲ ಎನ್ಯುವಲ್ ಎಕ್ಸಾಮ್ಸ್ಗೂ ಬೆಸ್ಟ್ ಹೆಲ್ಪ್ಫುಲ್ ಆಗ್ತಾವ್ರಿ. ಓಕೆ,
ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ 7th ಒಂದು ಕ್ವಶನ್, ಅದೊಂದು ಯಾವುದು ಪಾರ್ಟ್ ಇದು, ಅದೊಂದು ಕ್ವಶನ್ ನ ಡಿಸ್ಕಷನ್ ಮಾಡಿ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಟ್ಟಿರ್ತದಂತ. ಇದು 4 ಮಾರ್ಕ್ಸ್ಗೆ ಒಂದ್ ಬಂತಂದ್ರೆ ಆರಾಮ್ಸೆ ಎಲ್ಲಾನು ಬಿಡಿಸ್ಲಿಕ್ಕೆ ಬರ್ತಾವ ನೋಡ್ರಿ. ಓಕೆ, ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿಸ್ ಪಾರ್ಟ್ ಇದು ಕ್ವಶನ್. ಸೊ ಯಾವ ತರ ಕೇಳ್ತಾನೆ ಸರ್ ಇಲ್ಲ ಅಂತಂದ್ರೆ ಇನ್ವರ್ಸ್ ನ ಕಂಡು ಹಿಡಿ ಅಂತ ಹೇಳಿ ಕೇಳ್ತಾನ, ಇಲ್ಲಾಂದ್ರೆ ಫಸ್ಟ್ ನ ಪ್ರೂವ್ ಮಾಡಿ ನೆಕ್ಸ್ಟ್ ಇನ್ವರ್ಸ್ ಕಂಡು ಹಿಡಿ ಅಂತ ಹೇಳಿ ಕೇಳ್ತಾನ. ಸೊ ಇಲ್ಲಿ ಇನ್ವರ್ಸ್ ನ ಕಂಡು ಹಿಡ್ಲಿಕ್ಕೆ ಡೈರೆಕ್ಟ್ ಆಗಿ ಇಕ್ವೇಶನ್ ಮುಖಾಂತರ ಇನ್ವರ್ಸ್ ನ ಕಂಡು ಹಿಡೀರಿ ಅಂತ ಅನ್ನೋದೇ ತಗೊಂಡೈತೆ. ಸೊ ಇವ್ ಕುರಿತ 4 ಪ್ರಾಬ್ಲಮ್ 3 ಪ್ರಾಬ್ಲಮ್ ಆಲ್ರೆಡಿ ಪ್ರಿವಿಯಸ್ ಒಂದು ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿ 1 hour 1.5 hours ದಷ್ಟು ಅಲ್ಲಿ ಅಪ್ಲೋಡ್ ಮಾಡೈತಿ, ಗೊತ್ತಿರು ದಟ್. ಓಕೆ, ಸೊ ಇಲ್ಲಿ ಇದು ಅಂತ ತಿಳಿಸಿ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಟ್ಟಿರ್ತದ. ಲೆಟ್ ಅಸ್ ಗೆಟ್ ಇನ್ ಟು ದಿ ಸೊ ನೆಕ್ಸ್ಟ್ ದಟ್ ಇಸ್ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ಪಾರ್ಟ್ ಇದ್ ಕ್ವಶನ್. ಓಕೆ, ಲೆಟ್ಸ್ ಗೋ ಹೆಡ್ ಪಾರ್ಟ್ ಇ ಕ್ವಶನ್. ಸೊ ಇಲ್ಲಿ ಏನಂತೇಳಿ ಕ್ವಶನ್ ಇದೆಲ್ಲ, ಸೊ ಜಸ್ಟ್ ಯು ಕ್ಯಾನ್ ರೀಡ್ ದಟ್ ಕ್ವಶನ್. ಇಫ್ ದ ಮ್ಯಾಟ್ರಿಕ್ಸ್ ಎ, so that is the A he has given, so 2 3 1 2 satisfies the equation a square minus 4a plus I equals to O ಅನ್ಬೇಕು. ಇದು null matrix ಅಂತೇಳಿ, where I is 2 by 2 identity matrix. next O is the so what a null matrix ಅಥವಾ zero matrix ಅಂತೇಳಿ ಹೇಳಿರ್ತಾನೆ. using this equation find A inverse ಅಂತೇಳಿ. ಓಕೆ, A inverse ನ ಕಂಡು ಹಿಡ್ಲಿಕ್ಕೆ ಕೇಳಿದ ನೋಡ್ರಿ. ಓಕೆ, ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಿ ಸೊಲ್ಯೂಷನ್. ಫಸ್ಟ್ ಗೆ ಏನ್ ಕೊಟ್ಟಿದ್ದಾನಲ್ಲ ಗಿವನ್ ಡೇಟಾ ಬರೀರಿ. ಸೊ ಗಿವನ್ ಡೇಟಾ ಇಲ್ಲಿ ಸೆನ್ಸರ್ಸ್ ಮೇಲೆ ಬರೆಯೋದ್ರಿಂದ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸೊ ಅಗ್ದಿ ನೀಟ್ನೆಸ್ ಬರಂಗಿಲ್ಲ. ಅದೇ ಡಿಜಿಟಲ್ ಬೋರ್ಡ್ ಮೇಲೆ ಬರೆದ್ರೆ ಸೊ ಡೈರೆಕ್ಟ್ ಆಗಿ ಅಲ್ಲಿ ಗ್ರಿಪ್ ಇರ್ತೈತಿ ಪೆನ್ನಿಂದು. ಇಲ್ಲಿ ಸೆನ್ಸರ್ದ ಅಂದ್ರೆ ಟಚ್ ಪ್ಯಾಡ್ ಮೇಲೆ ಬರೀತದಲ್ಲ ಅದಕ್ಕೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟ್ನೆಸ್ ಬಂದಿರಲ್ಲ ನೋಡ್ರಿ. ಓಕೆ, ಆಲ್ಮೋಸ್ಟ್ ವಿಸಿಬಿಲಿಟಿ ಅಂತೂ ಕರೆಕ್ಟ್ ಇರ್ತೈತಿ, ರೀಡೇಬಲ್ ಇರ್ತದೆ, ನೋ ಇಶ್ಯೂಸ್, ಓನ್ಲಿ ಸ್ವಲ್ಪ ನೀಟಾಗಿ ಆಗಿರಲ್ಲ ಅಷ್ಟೇ. ಓಕೆ, ಸೊ A he has given that is a ಎಷ್ಟು ಸರ್ ಅಂದ್ರೆ 2 3 next 1 3 sorry 1 2. okay, 1 2 he has given, so its order is what 2 by 2. ಸರಿ ಸರ್, ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಇಲ್ಲಿ ಅಂತಂದ್ರೆ a square minus 4a plus I is equals to O ಅಂತೇಳಿ ಪ್ರೂವ್ ಮಾಡ್ರಿ ಅಂದ್ರೆ ಮಾಡ್ರಿ. ಈಗ ಏನು ಹೇಳಿಲ್ಲ, ಇದ್ರಲ್ಲೇನೆ ಯೂಸಿಂಗ್ ದಿಸ್ ಇಕ್ವೇಶನ್ ಫೈಂಡ್ A ಇನ್ವರ್ಸ್ ಅಂತೇಳಿ ಡೈರೆಕ್ಟ್ ಆಗಿ ಕೇಳ್ಬಿಟ್ಟಿದ್ದಾನೆ. ಓಕೆ, ಸೊ ಅದ್ರದ್ದು ಆನ್ಸರ್ ನ ಇಲ್ಲಿ ನೋಡ್ಕೊಳ್ರಿ ಯಾವ ತರ ಇಲ್ಲಿ ಬಿಡಿಸೈತಿ ಕ್ಲಾಸ್ನಾಗ ಅನ್ನೋದು. ಸೊ ಇದು ಶಾರ್ಟೆಸ್ಟ್ ಪ್ರಾಬ್ಲಮ್ ನೋಡ್ರಿ, ಅಗ್ದಿ ಇದು ಬಿತ್ ಅಂತಂದ್ರೆ ವೆರಿ ಲಕ್ಕಿಯೆಸ್ಟ್ ಅಂತೇಳಿ. ಇನ್ನೊಂದು ಪ್ರೂವ್ ಮಾಡಿ ಆಮೇಲೆ ಕಂಡು ಹಿಡೀರಿ ಅಂದ್ರೆ ಸ್ವಲ್ಪ ಲೆಂಗ್ತಿ ಆಗ್ತದ. ಸೊ ನೀವು ಐ ಅಜ್ಯೂಮ್ ಮಾಡ್ಕೊಳ್ರಿ ಯಾಸ್ ಯೂಸಲ್. ಸೊ ಇಲ್ಲೊಂದು ಟ್ರಿಕ್ ಏನ್ ಗೊತ್ತಾಗ್ಲಿ ಅಂತಂದ್ರೆ ಸೊ ದಟ್ ಎ ಇನ್ವರ್ಸ್ ನ ಜಸ್ಟ್ ಇಕ್ವೇಶನ್ಲೆ ಮಲ್ಟಿಪ್ಲೈ ಮಾಡ್ರಿ ಅಂತೇಳಿ ಗೊತ್ತಾಗಿರ್ಬೇಕು ನೋಡ್ರಿ. ಸೊ ಲೆಟ್ ಅಸ್ ಸಿ ಹಿಯರ್, ಇಲ್ಲೇ ಹೇಳ್ಕೊತ ಹೋಗ್ಬಿಟ್ಟಿರ್ತೀನಿ ನೋಡ್ರಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ನೀವು ಏನ್ ಅಜ್ಯೂಮ್ ಮಾಡ್ಕೊಳ್ರಿ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐ. ಸೊ ಇದು ಆರ್ಡರ್ನು ಕೊಟ್ಬಿಟ್ಟಿದ ನೋಡ್ರಿ ಐ ಅನ್ನೋದು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಸೊ ಅಜ್ಯೂಮ್ ದಟ್ ಅಜ್ಯೂಮ್ ಐ ಇಸ್ ಈಕ್ವಲ್ಸ್ ಟು ವಾಟ್ ದಟ್ ಈಸ್ 1 0 0 1. ಓಕೆ, 1 0 0 1. ಇಟ್ಸ್ ಆರ್ಡರ್ ಈಸ್ ಆಲ್ಸೋ ಬಿ 2 by 2. ಸರಿ ಸರ್, ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡೋಣ್ರಿ ಅಂತಂದ್ರೆ ಇದನ್ನೇ ಯೂಸ್ ಮಾಡ್ಕೊಂಡು ಎ ಇನ್ವರ್ಸ್ ಕಂಡುಹಿಡಿ ಅಂತಂದ್ರಲ್ಲ. ಸೊ ಫಸ್ಟ್ ಇಕ್ವೇಶನ್ ಯು ಕ್ಯಾನ್ ರೈಟ್ ದಟ್ ವಾಟ್ ಎವರ್ ದಿ ಇಕ್ವೇಶನ್ ಹಿ ಹ್ಯಾಸ್ ಗಿವನ್. ಸೊ ರೈಟ್ ದಟ್ ಇಕ್ವೇಶನ್. So that is a square minus 4a plus I equals to O ಅಂತೇಳಿ ಕರೀರಿ null matrix that is 0. Okay, so multiplying by so A inverse ನ ಕಂಡು ಹಿಡೀರಿ ಅಂತ ಹೇಳಿ ಕೇಳಿದನಲ್ಲ. ಸೊ ಫಸ್ಟ್ ಗೆ A inverse ನೇ ಕ್ವಶನ್ ಮಾರ್ಕ್ ಹಾಕಿಬಿಡೋಣ. what is that A inverse? Okay, here we have to multiplying okay multiply by multiply or else multiplying A inverse, multiplying by A inverse, multiplying by A inverse on both sides. Okay, ಎರಡು ಕಡೆಗೆ ಈ equation ಎರಡು ಕಡೆಗೆ ಏನ್ ಮಾಡ್ರಿ multiplying by so A inverse on both sides. Then what it is going to be A inverse. Okay, ಈ equation as it is ಬರೆದ್ ಬಿಡ್ರಿ A square minus 4A plus I. Okay, which is equals to A inverse into what that is O ಅಂತೇಳಿ or else 0. Okay, let us see here. I will do simplification on this side. ಸೊ ಇದು A ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರಂದ್ರೆ ಇಲ್ಲೊಂದಿಷ್ಟು ಪ್ರಾಪರ್ಟೀಸ್ ಇಲ್ಲೇ ಹೇಳ್ಕೊಂಡು ಹೋಗ್ಬಿಡ್ತೀನಿ ನೋಡ್ರಿ, ಅವೊಂದಿಷ್ಟು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿರಬೇಕು. ಸೊ A ಇನ್ವರ್ಸ್ ಇಂಟು A ಸ್ಕ್ವೇರ್ ನಿಮ್ಗೆ ತಿಳಿಲಿ ಅಂತೇಳಿ ಒಂದ್ ಸ್ಟೆಪ್ ನ ಕರೆಕ್ಟ್ ಆಗಿ ಬರೋದು ತೋರಿಸಿರ್ತು ನೋಡ್ರಿ. ನೆಕ್ಸ್ಟ್ -4 ಇಂಟು A ಇನ್ವರ್ಸ್ ಇಂಟು A. ಓಕೆ, ಇದಕ್ಕೆ ಜಸ್ಟ್ ಓಪನ್ ಮಾಡ್ರಿ ಬ್ರಾಕೆಟ್ ಮಲ್ಟಿಪ್ಲೈ ಮಾಡ್ಕೊಂಡು. ನೆಕ್ಸ್ಟ್ ಸೇರ್ತಂದ್ರೆ ಪ್ಲಸ್ A ಇನ್ವರ್ಸ್ ಇಂಟು I ವಿಚ್ ಇಸ್ ಈಕ್ವಲ್ಸ್ ಟು
ಸೊ ಎ ಇನ್ವರ್ಸ್ ಇಂಟು 0 ದಟ್ ಈಸ್ ಗೋಯಿಂಗ್ ಟು ಬಿ ದಿ 0 ಅಂದ್ರೆ ದಟ್ ಈಸ್ 0 ಇಂಟು ಎನಿಥಿಂಗ್ ದಟ್ ಈಸ್ ಗೋಯಿಂಗ್ ಟು ಬಿ ದಿ 0. ಇಲ್ಲಿ ಬೇಕಂದ್ರೆ ರೀಸನ್ ನಿಮ್ಗೆ ತಿಳಿಲಿ ಅಂತ ಹೇಳಿ ಸ್ಪೆಸಿಫೈ ಮಾಡಿರ್ತೀವಿ ನೋಡ್ರಿ. ಎಕ್ಸಾಮ್ದಾಗ ಸ್ಪೆಸಿಫೈ ಮಾಡ್ರಿ. ಸೊ ನೀವು ಡೈರೆಕ್ಟ್ ಬರೆದ್ರು ನೋ ಇಶ್ಯೂಸ್. ಸೊ ಬೆಟರ್ ಮೈ ಸಜೆಷನ್ ಸಾರಿ. ಸೊ ದಟ್ ಈಸ್ ಎ ಇನ್ವರ್ಸ್ ಇಂಟು ಐ ಅಲ್ಲ. ಸೊ ದಟ್ ಈಸ್ ಎ ಇನ್ವರ್ಸ್ ಇಂಟು 0. ಓಕೆ, ಇಲ್ಲಿದೆ ನೋಡ್ರಿ ಎ ಇನ್ವರ್ಸ್ ಇಂಟು 0 ದಟ್ ಈಸ್ ಈಕ್ವಲ್ಸ್ ಟು ಬಿ. ಸೊ ದಟ್ ಈಸ್ ವಾಟ್ 0 ಅಂತೇಳಿ ರೈಟ್. ನೆಕ್ಸ್ಟ್ ಸರ್ ಅಂತಂದ್ರೆ ಈಗ ಇಲ್ಲಿ ಸಿಂಪ್ಲಿಫಿಕೇಶನ್ ನೋಡ್ಕೋರಿ. ಎ ರೇಸ್ ಟು -1. ಸೊ ಎ ರೇಸ್ ಟು 2 ಇದೆ. ಸೊ -1 ಪ್ಲಸ್ 2 ಮಾಡಿದ್ರೆ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಎ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ -4 ಎ ಇನ್ವರ್ಸ್ ಇಂಟು ಎ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಐ ಅಂತೇಳಿ. ಓಕೆ, ಇದು ನಿಮ್ಗೆ ಕರೆಕ್ಟ್ ಆಗಿ ಪ್ರಾಪರ್ಟೀಸ್ ಗೊತ್ತಿರ್ಬೇಕು ನೋಡ್ರಿ. ಓಕೆ, ಎ ಇನ್ವರ್ಸ್ ಇಂಟು ಎ. ಜಸ್ಟ್ ಅ ಮಿನಿಟ್. ಇಲ್ಲಿ ಏನಂತ ಹೇಳಿ ಬರ್ದೇವು. ಸೊ ಎ ರೇಸ್ ಟು -1 ಪ್ಲಸ್ 2 ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್ ಎ. ನೆಕ್ಸ್ಟ್ ಸರ್ತ ಎ ಇನ್ವರ್ಸ್ ಇಂಟು ಎ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಐ. ಸೊ ಇದು ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ. ಸೊ 1 ಇಂಟು ಎನಿಥಿಂಗ್ ಅದೇ ಎನಿಥಿಂಗ್ ನೇ ಬಂದಿರ್ತಲ್ಲ. 0 ಇಂಟು ಎನಿಥಿಂಗ್ 0 ಅಂತೇಳಿ ಹೇಳಿದೆವು. ಸೊ ಇಲ್ಲಿ ಎ ಇನ್ವರ್ಸ್ ಅಂತೇಳಿ ಉಳಿತು ನೋಡ್ರಿ. ಓಕೆ, ದಟ್ ಈಸ್ ಗೋಯಿಂಗ್ ಟು ಬಿ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಬಿ ದಿ 0. ಸೊ ಇಲ್ಲಿ ಪ್ರಾಪರ್ಟೀಸ್ ರೀಸನ್ ಕೊಟ್ಟಿರ್ತದೆ ನೋಡ್ರಿ. ಸೊ ಯಾವಾಗೇ ಆಗ್ಲಿ ಎ ಇನ್ವರ್ಸ್ ಇಂಟು ಎ ಅಂತೇಳಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಐ ಅಂತೇಳಿ ಬರ್ತದೆ ನೋಡ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ದಟ್ ಈಸ್ ಎ ಇನ್ವರ್ಸ್ ಇಂಟು ಐ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್ ಎ ಇನ್ವರ್ಸ್. ಸೊ ಈ ಪ್ರಾಪರ್ಟೀಸ್ಗಳು ನಿಮ್ಗೆ ಎಲ್ಲರಿಗೆ ಗೊತ್ತೇ ಇರ್ತದೆ, ಥಿಯರಿ ಒಳಗೂ ಹೇಳಿರ್ತೀವಿ. ಸೊ ಲೆಟ್ ಅಸ್ ಸಿ ಹಿಯರ್ ಏನ್ ಕಂಡುಹಿಡಿ ಅಂತ ಹೇಳಿ ಸರ್ ಅಂತಂದ್ರೆ ಹಿ ಹಾಸ್ ಆಸ್ಕ್ಡ್ ಟು ಫೈಂಡ್ ಔಟ್ ದ ಎ ಇನ್ವರ್ಸ್. ಸೊ ಎ ಇನ್ವರ್ಸ್ ಇಲ್ಲೇ ಇಡ್ರಿ, ಇವೆರಡನ್ನ ಈ ಕಡೆ ಶಿಫ್ಟ್ ಮಾಡ್ರಿ. ಸೊ -4 ಇದ್ದಿದ್ದನ್ನ 4i ಇದ್ದಿದ್ದನ್ನ ಈ ಕಡೆ ಬಂದ್ರೆ +4i ಆಯ್ತು. ಇದು ಎ ಇದ್ದಿದ್ದನ್ನ ಈ ಕಡೆ ಬಂದ್ರೆ -a ಅಂತ ಹೇಳಿತ್ತು. ಸೊ ಆಲ್ರೆಡಿ ಐ ಹಿಯರ್ ಯು ವೆಲ್ ನೋನ್. ಸೊ ಜಸ್ಟ್ ಮಲ್ಟಿಪ್ಲೈ ಬೈ 4 ಡೈರೆಕ್ಟ್ ಆದ್ರೂ ಬರೀರಿ, ಇಲ್ಲಾಂದ್ರೆ 4 ಟೈಮ್ಸ್ ಆಫ್ ಐ ಅಂತೇಳಿ ಬರೋದ್ರು ನಡೀತದ. ಸೊ 4 ಇಂಟು ದಟ್. ಸೊ 1 ಅಂದ್ರೆ 4 ಆಯ್ತು. 4 ಇಂಟು 0. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಲತ್ತೈತಿ ನೋಡ್ರಿ. ಸೊ ಜಸ್ಟ್ ಸೊ 4 ಇಂಟು 0 ಅಂದ್ರೆ 0 ಆಯ್ತು. 4 ಇಂಟು 1 ಅಂದ್ರೆ 4. ಓಕೆ, ಸೊ ಮೈನಸ್ ಎ ವಾಟ್ ಹಿ ಹ್ಯಾಸ್ ಗಿವನ್ ಹಿಯರ್ ದಟ್ ಈಸ್ 2 3. ನೆಕ್ಸ್ಟ್ ಸರ್ ಅಂತಂದ್ರೆ 1 2. Do the simplification and you will get that a inverse. Okay, so 4 minus 2 what it is going to be. So what it is 2. 4 minus 2. Next sir tandre 0 minus 3 that is going to be the -3. 0 minus 1 that is going to be the -1. Okay, next 4 minus 2 that is going to be the 2. So its order is what 2 by 2. This is the required so a inverse. Okay, cross check ಮಾಡೋಣ ಆನ್ಸರ್. ಸೊ ಇಲ್ಲಿದೆ ನೋಡ್ರಿ ಕ್ಲಾಸ್ನಾಗ ಬಿಡಿಸಿದ್ದು. ಸೊ ಲೆಟ್ ಅಸ್ ವಿ ಶಾಲ್ ಕ್ರಾಸ್ ಚೆಕ್ ದಟ್ ಒನ್. ಎಸ್, ಸೊ ದಟ್ ಈಸ್ 2. ನೆಕ್ಸ್ಟ್ -3. ನೆಕ್ಸ್ಟ್ ಸರ್ ಅಂತಂದ್ರೆ ದಟ್ ಈಸ್ ಕರೆಕ್ಟ್ ಇದೆನಾ ಆನ್ಸರ್. ಸೊ 2 - 3 -1. ಸೊ ದಟ್ ಈಸ್ 2. ಅಬ್ಸಲ್ಯೂಟ್ಲಿ ರೈಟ್. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ಸೊಲ್ಯೂಷನ್. ಇವ್ರದ್ದೆಲ್ಲಾನು PDF ನ ಸೊ ಸಾಧನ ಕೋರ್ಸ್ದಾಗನು ಆಡ್ ಮಾಡಿರ್ತ, ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಇದ್ದಲ್ಲಿನೂ ಆಡ್ ಮಾಡಿರ್ತದ ಮ್ಯಾಥಮೆಟಿಕ್ಸ್ ದಾಗ. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಟೆಲಿಗ್ರಾಮ್ದ ಚಾನಲ್ ಏನ ಅಂತ ಹೇಳಿದೇವಲ್ಲ ಅಲ್ಲಿನೂ ಆಡ್ ಮಾಡಿರ್ತ. ಸೊ ಅದ್ರದ್ದು ಸದುಪಯೋಗ ಪಡಿಸೋಡ್ರಿ. ಸೊ ಲೆಟ್ ಅಸ್ ಸಿ ಹಿಯರ್ ನೆಕ್ಸ್ಟ್ ಇಲ್ಲಿ ಪಾರ್ಟ್ ಡಿ ಇದನ್ನ ಒಂದಿಷ್ಟು ಪಾರ್ಟ್ ಡಿ ಕ್ವಶನ್ಸ್ ಇಲ್ಲಿ ಕೊಡಲಾಗಿದೆ ನೋಡ್ರಿ. ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು. ಇವ್ರದ ಆನ್ಸರ್ಸ್ ಇರ್ತಂದ್ರೆ ಆಲ್ರೆಡಿ ಒಂದು ಕ್ಲಾಸ್ ಕಂಪ್ಲೀಟ್ ಆಗಿ ಮೋಸ್ಟ್ಲಿ ಪಾರ್ಟ್ 1 ಪಾರ್ಟ್ 2 ಅಂತೇಳಿ 2 ಪಾರ್ಟ್ ನ ಮಾಡಿ ಅಪ್ಲೋಡ್ ಮಾಡೈತಿ. ಸೊ ಅದಕ್ಕೆ ನೀವು ಅಲ್ಲಿದನ್ನ ಏನು ವಾಚ್ ಮಾಡ್ಕೊಳ್ರಿ ಕಂಪ್ಲೀಟ್ ಆಗಿ. 1ನೇ ಕ್ವಶನ್, ನೆಕ್ಸ್ಟ್ 2ನೇ ಕ್ವಶನ್, ನೆಕ್ಸ್ಟ್ 3ನೇ ಕ್ವಶನ್, ನೆಕ್ಸ್ಟ್ 4ನೇ ಕ್ವಶನ್, ಇವೆಲ್ಲದರದ್ದು ಆನ್ಸರ್ನ ಅಲ್ಲಿ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡೈತಿ. ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ನೆಕ್ಸ್ಟ್ 5ನೇ ಕ್ವಶನ್, ನೆಕ್ಸ್ಟ್ ಸೊ 6th ಇಂಪಾರ್ಟೆಂಟ್ ಇದ್ದಿದ್ದು ಲಾಸ್ಟಿಗೆ ಕೊಟ್ಟೈತೆ. ಫಸ್ಟಿಗೆ ಈಸಿ ಇದ್ದಿದ್ದು, ನೆಕ್ಸ್ಟ್ ಮೀಡಿಯಂ ಇದ್ದಿದ್ದು, ನೆಕ್ಸ್ಟ್ ಲೆಂಗ್ದಿ ಇದ್ದಿದ್ದು, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಲಾಸ್ಟಿಗೆ ಕೊಟ್ಟೈತೆ ನೋಡ್ರಿ. ಸೊ ಟೋಟಲ್ ಇವು 7th ಕ್ವಶನ್ ಈಸ್ ಹಿಯರ್. ಸೊ ಟೋಟಲ್ ಇವು ಅಷ್ಟು 7 ಕ್ವಶನ್ ನೀವು ಪರ್ಫೆಕ್ಟ್ ಆಗಿ ಮಾಡಿದ್ದೆ ಅದರ ಪಾರ್ಟ್ ಡಿ ಒಳಗಡೆ. ಸೊ 1000% ಅಲ್ಲ, crore percentage ಗ್ಯಾರಂಟಿ ಕೊಟ್ಟಿರ್ತದ. ಔಟ್ ಆಫ್ 7 ಎನಿ ಒನ್ ಈಸ್ ಗೋಯಿಂಗ್ ಟು ಅಪಿಯರ್ ಫಾರ್ ಯುವರ್ 2026 ಆಲ್ ಎಕ್ಸಾಮ್ಸ್. ನಾಳೆ ಮಿಡ್ ಟರ್ಮಿಗೆ ಇದರಂತೆ ಒಂದು ಬಂದಿರ್ತಿರ್ಬಹುದು ಎಲ್ಲ ಡಿಸ್ಟ್ರಿಕ್ಟ್ ದಾಗ, ನೋ ಇಶ್ಯೂಸ್. ಇಲ್ಲಿ ಬರ್ಲಿಲ್ಲ ಅಂದ್ರೆ ಎಕ್ಸ್ಟರ್ನಲ್ ಎಕ್ಸಾಮ್ ಮಾತ್ರ 100% ಒಂದಂತೂ ಅಪಿಯರ್ ಆಗಿರ್ತದೆ, ನೋ ಡೌಟ್. ಓಕೆ, ಆಲ್ರೆಡಿ ಹೇಳಿತ್ತಲ್ಲ ಸಾಧನ ಕೋರ್ಸ್ದು. ಸೊ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲಾಸಸ್ ನ ಲೈವ್ ರೆಕಾರ್ಡಿಂಗ್ ಮಾಡಿ, ಸೊ ಈ ತರ ಹೆಂಗ್ ತಗೊಂಡಿದೀವಲ್ಲ ಇದಕ್ಕಿಂತ ವೈಟ್ ಬೋರ್ಡ್ ಮೇಲೆ ಅಗ್ದಿ ನೀಟಾಗಿ ಎಲ್ಲಾ ಸ್ಟೂಡೆಂಟ್ಸ್ ಪ್ರೆಸೆನ್ಸ್ ಒಳಗಡೆ ಡಿಸ್ಕಷನ್ ಮಾಡಿದನ್ನ ಅಲ್ಲೇ ಅಪ್ಲೋಡ್ ಮಾಡೈತೆ ಕ್ಲಾಸಸ್ ನ ಲೈವ್ ಕ್ಲಾಸಸ್ ನ ರೆಕಾರ್ಡ್ ಮಾಡಿ. ಸೊ ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಈ ಇನ್ಫಾರ್ಮೇಶನ್ ಎಲ್ಲ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಕೆಲವೊಬ್ರು ನಮ್ಗೆ ಸಿಕ್ತು ಅಂತೇಳಿ ಕೆಲವೊಬ್ರು ಸೆಲ್ಫಿ ಸಿಗ್ತಾರ. ಯಾಕಂದ್ರೆ ಎಲ್ಲರಿಗೆ ಯೂಸ್ ಆಗ್ಲಿ ಅನುಕೂಲ ಆಗ್ಲಿ ಅಂತೇಳಿ ನಾವು ಯೂಟ್ಯೂಬ್ನಾಗೂ ಅಪ್ಲೋಡ್ ಮಾಡೈತೆ.
ಇವನ್ ಫೇಸ್ಬುಕ್ ದಾಗಾದ್ರೂ ಇದ್ರದ್ದು ಡೀಟೇಲ್ಸ್ ನ ಅಲ್ಲಿ ಅಪ್ಲೋಡ್ ಮಾಡೈತೆ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಇದೆನ, ಸೊ SPUC ಇನ್ಸ್ಟಾಗ್ರಾಮ್ ಪೇಜ್ ಒಳಗಡೆನು ಇದ್ರದ್ದು ಡೀಟೇಲ್ಸ್ ನ ಅಲ್ಲಿ ಅಪ್ಲೋಡ್ ಮಾಡಿರ್ತದೆ ನೋಡ್ರಿ. ಓಕೆ, ಸೊ ಅಲ್ಟಿಮೇಟ್ಲಿ ಬೆಸ್ಟ್ ಅಂತಂದ್ರೆ ಯೂಟ್ಯೂಬ್ ಮತ್ತೆ ಸೊ ಆ್ಯಪ್ ಮುಖಾಂತರ ಅಗ್ದಿ ಬೆಸ್ಟ್ ವೇದೊಳಗೆ ಯುಟಿಲೈಸೇಷನ್ ತಗೊಳ್ರಿ. ಉಳ್ಕದ ಸೋಷಿಯಲ್ ಮೀಡಿಯಾದ ನೀವು ಅವಶ್ಯಕತೆ ಇತ್ತಂದ್ರೆ ಅಲ್ಲಿನೂ ಸ್ಟಡಿ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಅಲ್ಲಿನೂ ಅಪ್ಲೋಡ್ ಮಾಡಿರ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಬಿಫೋರ್ ಎಂಡಿಂಗ್ ದಿಸ್, ಸೊ ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್ ಅಂಡ್ ಬಿ ಪಾಸಿಟಿವ್. ಓಕೆ, ವರ್ಕ್ ಹಾರ್ಡ್ ಅಂಡ್ ಸ್ಮಾರ್ಟ್ ಸೊ ಹ್ಯಾಸ್ ಟು ಗೆಟ್ ದಿ ಸಕ್ಸೆಸ್. ಓಕೆ, ಸಕ್ಸೆಸ್ ಅನ್ನೋದು ರಾತ್ರಿ ಬರಂಗಿಲ್ಲ. ಸಕ್ಸೆಸ್ ಅನ್ನೋದು ಹಾರ್ಡ್ ವರ್ಕ್ ಬೇಕು, ಸ್ಮಾರ್ಟ್ ವರ್ಕ್ ಬೇಕು. ಥಿಯರಿ ಒಳಗಡೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ KCET ನೀಟ್. KCET ನೀಟ್ ಕ್ಲಾಸಸ್ ನ ವೆರಿ ಸೂನ್ ವಿ ಶಾಲ್ ಸ್ಟಾರ್ಟ್. ಯೂಟ್ಯೂಬ್ ನಾಗು ಮತ್ತೆ ಆ್ಯಪ್ ಮುಖಾಂತರ ಮಾಡಿಕೊಡ್ತದ. ಸೊ ಆಫ್ಲೈನ್ ಕ್ಲಾಸಸ್ ಒಂದು ಬ್ಯಾಚ್ ಮಾಡ್ತಾ ಇರ್ತದೆ ಮಾರ್ನಿಂಗ್ ಅಥವಾ ಈವ್ನಿಂಗ್. ಸೊ 27th ಹಿಡಿದು ಈವ್ನಿಂಗ್ ಬ್ಯಾಚ್ ನ ಸ್ಟಾರ್ಟ್ ಆಗ್ತೈತಿ ಆಫ್ಲೈನ್. ಸೊ ಫಸ್ಟ್ 10 days ಡೆಮೋ ಕ್ಲಾಸಸ್ 16th ಹಿಡಿದು ಸೊ 25 ತಕ ಸೊ ಏನಪ್ಪಾ 10 days PCMB ಆಫ್ಲೈನ್ ಡೆಮೋ ಮತ್ತೆ ಫ್ರೀ ಕ್ಲಾಸಸ್ ಎಲ್ಲಾ ಸ್ಟೂಡೆಂಟ್ಸ್ ಗೆ ಇರ್ತೈತೆ. ಯು ಅಂಡ್ ಯುವರ್ ಫ್ರೆಂಡ್ಸ್ ಯು ಕ್ಯಾನ್ ಅಟೆಂಡ್ ಅಂಡ್ ಯುಟಿಲೈಸ್ ದೋಸ್ ಡೆಮೋ ಕ್ಲಾಸಸ್. ನೆಕ್ಸ್ಟ್ 26th ಇಸ್ ದ ಲಾಸ್ಟ್ ಡೇಟ್ ಫಾರ್ ಗೆಟಿಂಗ್ ದಿ ಅಡ್ಮಿಷನ್. ಸೊ ಕಂಪ್ಲೀಟ್ ಆಗಿ ಅದರದ್ದು ಸದುಪಯೋಗ ಪಡಿಸೋಳ್ರಿ. ಅಪ್ ಟು ದ February 10th ತಕ ಆಫ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡುತ್ತೆ. ಆ ಬ್ಯಾಚ್ ಕಂಪ್ಲೀಟ್ ಸಿಲೆಬಸ್ ಆಸ್ ಪರ್ ದಿ ರೆಡಿಸ್ಡ್ ಮುಗಿಸ್ಕೊಡ್ಲಕ್ಕೆ ಒನ್ ಟೈಮ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋ ಮುಗಿದ ಬಳಿಕ ಕಮೆಂಟ್ ನ ಹಾಕ್ರಿ, ಯಾವ ತರ ಕ್ಲಾಸಸ್ ಆಯ್ತು, ಇನ್ನು ಏನೇನ್ ಮಾಡ್ಬೇಕು ಅನ್ನೋದು ಕಮೆಂಟ್ ಹಾಕಿದ್ರಂದ್ರೆ ಸೊ ಯಾವ ಮ್ಯಾಕ್ಸಿಮಮ್ ಕಮೆಂಟ್ ಬಂದಿರ್ತಾವಲ್ಲ ಅದರದ ಬೇಸಿಸ್ ಮೇಲೆ ಆ ಕಮೆಂಟ್ ನ ನೋಡಿ ಸೊ ನೆಕ್ಸ್ಟ್ ಕ್ಲಾಸಸ್ ನ ಕಂಡಕ್ಟ್ ಮಾಡಿರ್ತಾರೆ. ಓಕೆ, ಥ್ಯಾಂಕ್ ಯು ಫಾರ್